ತೆಂಗಿನೆಣ್ಣೆಯನ್ನು ದೇಶದಾದ್ಯಂತ ಶುದ್ಧ ರೂಪದಲ್ಲಿ ತಲೆಗೂದಲಿಗೆ ಹಚ್ಚಲು ದಕ್ಷಿಣ ಭಾರತದ ಕೆಲವು ಭಾಗಗಳಲ್ಲಿ ಅಡುಗೆ ಎಣ್ಣೆಯಾಗಿಯೂ ಬಳಸುತ್ತಾರೆ. ಈ ತೆಂಗಿನೆಣ್ಣೆಯ ಉಪಯೋಗಗಳೇನು? ಬನ್ನಿ ನೋಡೋಣ. ಕೊಂಕಣ ಮತ್ತು ಮಲಬಾರ್ ಕರಾವಳಿ ಪ್ರದೇಶಗಳಲ್ಲಿ ತೆಂಗಿನೆಣ್ಣೆಯನ್ನು ಸಾಂಪ್ರದಾಯಿಕವಾಗಿ ಅಡುಗೆ ಎಣ್ಣೆಯಾಗಿ ಬಳಸುತ್ತಾರೆ. ಈ ಪ್ರದೇಶಗಳಲ್ಲಿ ತೆಂಗಿನ ಮರಗಳು ಸ್ಥಳೀಯವಾಗಿ ಬೆಳೆಯುತ್ತೆ. ಜೊತೆಗೆ ಜನರು ತಾವೇ ಬೆಳೆಸಿದ ತೆಂಗಿನಕಾಯಿಯಿಂದ ಎಣ್ಣೆಯನ್ನ ತಯಾರಿಸಿ ತಮ್ಮ ದಿನನಿತ್ಯ ಜೀವನದಲ್ಲಿ ಬಳಸುತ್ತಾರೆ. ಆಹಾರದ ರುಚಿಯನ್ನ ಹೆಚ್ಚಿಸಲು ಸಲಾಡ್ ಡ್ರೆಸ್ಸಿಂಗ್ಗೆ ಕೂಡ ಆಹ್ಲಾದಕರ ಸುವಾಸನೆಯನ್ನ ಬೀರುವ ತೆಂಗಿನೆಣ್ಣೆಯನ್ನ ಬಳಸಲಾಗುತ್ತೆ. ತೆಂಗಿನೆಣ್ಣೆಯಲ್ಲಿ ಸ್ಯಾಚುರೇಟೆಡ್ ಫ್ಯಾಟ್ ಸ್ಥಿರವಾಗಿರುವುದರಿಂದ ಇದನ್ನ ಹಲವು ಬಾರಿ ಡೀಪ್ ಫ್ರೈ ಮಾಡಲು ಬಳಸುತ್ತಾರೆ. ನಮ್ಮ ಸಾಂಪ್ರದಾಯಿಕ ಖಾದ್ಯಗಳಾದ ಪತ್ರೊಡೆ, ಸೇಮಿಗೆ ಹಾಗೂ ಪುಂಡಿಗಳನ್ನು ತೆಂಗಿನೆಣ್ಣೆಯೊಂದಿಗೆ ನೇರವಾಗಿ ಸವಿಯಲಾಗುತ್ತೆ. ದೀಪಗಳನ್ನ ಹಚ್ಚಲು ತೆಂಗಿನೆಣ್ಣೆಯನ್ನ ಬಳಸುತ್ತಾರೆ. ಇದರಿಂದ ಬೆಳಗಿದ ದೀಪ ನಿರಂತರವಾಗಿ ಉರಿಯುವುದಲ್ಲದೆ ಹೊಗೆಯಿಂದ ಹೊರಬರುವ ಕಪ್ಪು ಬಣ್ಣದ ಗುರುತುಗಳನ್ನ ಹರಡುವುದಿಲ್ಲ. ತೆಂಗಿನೆಣ್ಣೆಯಲ್ಲಿ ಸುಗಂಧ ದ್ರವ್ಯಗಳನ್ನ ದೀರ್ಘಕಾಲದವರೆಗೆ ಹಿಡಿದಿಟ್ಟುಕೊಳ್ಳುವ ಗುಣವಿರುವುದರಿಂದ ಇದನ್ನ ಪರ್ಫ್ಯೂಮ್ಡ್ ಕ್ಯಾಂಡಲ್ಸ್ ಅನ್ನ ತಯಾರಿಸಲು ಬಳಸುತ್ತಾರೆ. ತೆಂಗಿನೆಣ್ಣೆಯನ್ನ ಪ್ರಮುಖವಾಗಿ ತಲೆ ಕೂದಲಿಗೆ ಹಚ್ಚಲು ಬಳಸುತ್ತಾರೆ. ಇಂದಿಗೂ ಕೂಡ ತೆಂಗಿನೆಣ್ಣೆಯು ಇದೇ ಉಪಯೋಗಕ್ಕಾಗಿ ಜನಪ್ರಿಯತೆಯನ್ನ ಪಡೆದಿದೆ. ತೆಂಗಿನೆಣ್ಣೆಯನ್ನು ಚರ್ಮವನ್ನ ಸ್ವಚ್ಛಗೊಳಿಸಲು, ಅಭ್ಯಂಗನ ಮಾಡಲು ಬಳಸುತ್ತಾರೆ. ಮೌಲ್ಯವರ್ಧಿತ ಮಸಾಜ್ ಎಣ್ಣೆಗಳನ್ನ ತಯಾರಿಸಲು ತೆಂಗಿನೆಣ್ಣೆಯನ್ನ ಮೂಲ ತೈಲವಾಗಿಯೂ ಬಳಸಲಾಗುತ್ತೆ. ಚರ್ಮದ ಕಾಂತಿಯನ್ನ ಕಾಪಾಡಲು ತೆಂಗಿನೆಣ್ಣೆಯಲ್ಲಿ ಹಲವು ಪ್ರಯೋಜನಗಳಿರುವುದರಿಂದ ಪ್ರೀಮಿಯಂ ಸಾಬೂನುಗಳಲ್ಲಿಯೂ ಕೂಡ ತೆಂಗಿನೆಣ್ಣೆಯನ್ನ ಬಳಸಲಾಗುತ್ತೆ. ತಾಯಿಯ ಎದೆಹಾಲು ಕಡಿಮೆ ದೊರೆತ ಮಕ್ಕಳಿಗೆ ತೆಂಗಿನೆಣ್ಣೆಯನ್ನು 3-4 ಡ್ರಾಪ್ಸ್ ನಷ್ಟು ನೀಡಲಾಗುತ್ತೆ. ತೆಂಗಿನೆಣ್ಣೆಯು ಹೆಚ್ಚು ಪೋಷಕಾಂಶ ಹಾಗೂ ರೋಗ ನಿರೋಧಕ ಶಕ್ತಿಯನ್ನ ಹೊಂದಿರುವುದರಿಂದ ತಾಯಿಯ ಎದೆಹಾಲಿನಷ್ಟೇ ಪ್ರಾಶಸ್ತ್ಯವನ್ನು ನೀಡಲಾಗಿದೆ. ಪ್ರತಿನಿತ್ಯ ಆಯಿಲ್ ಪುಲ್ಲಿಂಗ್ ಮಾಡಲು ತೆಂಗಿನೆಣ್ಣೆಯು ಒಂದು ಉತ್ತಮ ಆಯ್ಕೆ. ಬೆಳಿಗ್ಗೆ ಎದ್ದ ಮೇಲೆ 10 ನಿಮಿಷಗಳ ಕಾಲ ತೆಂಗಿನೆಣ್ಣೆಯನ್ನ ಬಳಸಿ ಬಾಯಿ ಮುಕ್ಕಳಿಸುವುದರಿಂದ ತೆಂಗಿನೆಣ್ಣೆಯು ಒಸಡನ್ನ ಸದೃಢಗೊಳಿಸುವುದಲ್ಲದೆ ಹಲ್ಲಿನ ಸಂದಿಗೊಂದಿಗಳಲ್ಲಿರುವ ವಿಷಕಾರಿ ಅಂಶಗಳನ್ನ ಹೊರಹಾಕಲು ಸಹಕಾರಿಯಾಗಿದೆ. ಹಲಸಿನ ಹಣ್ಣನ್ನು ಕತ್ತರಿಸಿದ ನಂತರ ಕೈಯಲ್ಲಿ ಅಂಟಿಕೊಳ್ಳುವ ಗಮ್ಮನ ತೆಗೆಯಲು ಹಾಗೂ ಸಿಮೆಂಟ್ ಡಿಟರ್ಜೆಂಟ್ನೊಂದಿಗೆ ಕೆಲಸ ಮಾಡಿದ ನಂತರ ಕೈಗಳನ್ನು ತೇವಗೊಳಿಸಲು, ತಂಪಾಗಿಸಲು ಬಳಸುತ್ತಾರೆ. ನೋಡಿದ್ರಲ್ಲ, ಈ ಎಲ್ಲ ರೀತಿಯ ಉಪಯೋಗಗಳನ್ನು ಪಡೆಯಲು ತೆಂಗಿನೆಣ್ಣೆಯನ್ನು ಬಳಸಲಾಗುತ್ತೆ. ನೀವು ಕೂಡ ತೆಂಗಿನೆಣ್ಣೆಯನ್ನು ಬಳಸಿ.